ನಮಸ್ಕಾರ. ಇವತ್ತಿನ ವಿಡಿಯೋ ಮಾರ್ಕೆಟ್ ಕ್ರ್ಯಾಶ್, ಒಂದೇ ದಿನದಲ್ಲಿ ಹೂಡಿಕೆದಾರರಿಗೆ 8 ಲಕ್ಷ ಕೋಟಿ ನಷ್ಟ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಾನು ಈ ರೀತಿ ಟೈಟಲ್ ಅನ್ನು ಓದಬೇಕಾದ್ರೆ ಭಯ ಪಡಬೇಡಿ. ಈ ನಷ್ಟಗಳೆಲ್ಲ ಕಾಮನ್. ಅಂದರೆ ನೀವು ನಿಮ್ಮ ಶೇರನ್ನು ಮಾರಿಕೊಳ್ಳದೆ ಹೋದರೆ ಅದು ಕೇವಲ ನೋಷನಲ್ ಲಾಸ್ ಆಗಬಹುದಾಗಿತ್ತು. ಅಂದರೆ ನಿಮ್ಮ ಹತ್ರ ಇರುವಂತಹ ಷೇರುಗಳು ಒಳ್ಳೆಯದಿದ್ದು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದೆ ಮತ್ತು ನೀವು ದೀರ್ಘಾವಧಿಯ ಹೂಡಿಕೆದಾರರಾದರೆ ಮಾರುಕಟ್ಟೆ ಎಷ್ಟು ಕೆಳಗೆ ಬಿದ್ದರೂ ನಿಮಗೇನಾಗೋದಿಲ್ಲ. ಪ್ಲಸ್ ನೀವು ಬಹುಶಃ ಈ ರೇಟಿನಲ್ಲಿ ಕೂಡ ಒಂದಷ್ಟು ಶೇರನ್ನು ಕೊಳ್ತೀರಿ. ಹೇಗಿದ್ರೂ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಮೇಲಕ್ಕೆ ಹೋಗುವುದು ಖಂಡಿತ. ಆದ್ದರಿಂದ ಮಾರುಕಟ್ಟೆ ಬಿದ್ದರೆ ನಿಮಗೇನಾಗೋದಿಲ್ಲ. ಮಾರುಕಟ್ಟೆ ಇವತ್ತು ಚರಿತ್ರೆಯಲ್ಲಿ ಒಂದು ಮೈಲ್ ಸ್ಟೋನ್ ತಲುಪಿತು. 4th ಲಾರ್ಜೆಸ್ಟ್ ಸ್ಟಾಕ್ ಮಾರ್ಕೆಟ್ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪ್ ಅಂತಾಯ್ತು, ಬೀಟಿಂಗ್ ಹಾಂಗ್ಕಾಂಗ್. ಮತ್ತೆ ಅದಾದ್ಮೇಲೆ ಭಾರತದ ಮಾರುಕಟ್ಟೆ 1.5% ಕೆಳಗೆ ಬಿತ್ತು. ಈ ಮಾರುಕಟ್ಟೆ ಕೆಳಗೆ ಬಿದ್ದದ್ರಿಂದ ಇವತ್ತು ಹೂಡಿಕೆದಾರರಿಗೆ ಆದ ನಷ್ಟ 8 ಲಕ್ಷ ಕೋಟಿ. ಇವತ್ತಿನ ಮಾರುಕಟ್ಟೆ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನೋಡೋಣ. ನಿಫ್ಟಿ 50 ಇವತ್ತು ಕೆಳಗೆ ಬಿದ್ದದ್ದು -1.54%. 52 ವಾರದ ಹೈಯೆಸ್ಟ್ 22,124. ಇವತ್ತಿನ ಲೆವೆಲ್ 21,239. ನಿಫ್ಟಿ ಮಿಡ್ ಕ್ಯಾಪ್ 50 ಇವತ್ತು ಬಿದ್ದದ್ದು 3.15%. 52 ವಾರದ ಹೈಯೆಸ್ಟ್ 13,583. ಇವತ್ತಿನ ಲೆವೆಲ್ 13,049. ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಇವತ್ತು ಕೆಳಗೆ ಬಿದ್ದದ್ದು -2.87%. 52 ವಾರದ ಹೈಯೆಸ್ಟ್ 15,687. ಇವತ್ತಿನ ಲೆವೆಲ್ 15,073. ಸದ್ಯದ ಮಟ್ಟಿಗೆ ನಿಫ್ಟಿ 50 ಇಂಡೆಕ್ಸ್ 4% ಕೆಳಗೆ ಬಿದ್ದಿದೆ ಆಲ್ ಟೈಮ್ ಹೈ ಇಂದ. ನಮಗೆ ಹೋಲಿಕೆ ಮಾಡಬೇಕು ಅಂತಂದ್ರೆ ನಿಫ್ಟಿ 50 1ನೇ ತಾರೀಕು ನವೆಂಬರ್ 2023ರಿಂದ 15ನೇ ತಾರೀಕು ಜನವರಿ 2024ರವರೆಗೆ 16% ಮೇಲಕ್ಕೆ ಹೋಗಿದೆ. ಈ 4% ಕೆಳಗೆ ಬಿದ್ದದ್ದು ಆಲ್ಮೋಸ್ಟ್ ಇನ್ಸಿಗ್ನಿಫಿಕೆಂಟ್. ಯಾಕಂದ್ರೆ ಕಂಟಿನ್ಯೂಸ್ ರ್ಯಾಲಿ ಕಳೆದ 3 ತಿಂಗಳಿಂದ ನಡೀತಾ ಇದೆ. ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ನಿಫ್ಟಿ 50 ಇಂಡೆಕ್ಸ್ ಗ್ರಾಫಿಕ್ ಡಿಸ್ಕ್ರಿಪ್ಷನ್ ನಿಮ್ಮ ಮುಂದೆ ಇಟ್ಟಿದ್ದೇನೆ. +16% ಬಂದಿದೆ. 22,100ರಿಂದ ಈಗ 21,239 ಕೆಳಗಿಳಿದಿದೆ, -4%. ಈಗ ನಿಮಗೆ ಕುತೂಹಲ ಇರ್ಬೋದು, ಇವತ್ತು ನಿಫ್ಟಿ ಬೀಳಲಿಕ್ಕೆ ಕಾರಣ ಏನು? ಮೇಜರ್ ರೀಸನ್ಸ್: 1, 3% ಫಾಲ್ ಇನ್ HDFC ಬ್ಯಾಂಕ್ ಶೇರ್. ನಾವು ಆಗ್ಲೇ ಹೇಳ್ತಾ ಇದ್ದೀವಿ, HDFC ಬ್ಯಾಂಕಿನ ಷೇರುಗಳ ಪರ್ಫಾರ್ಮೆನ್ಸ್ ಸುಮಾರಾಗಿದೆ, ಕೆಟ್ಟದೇನಿಲ್ಲ. ಆದರೆ ಸುಮಾರು ಸಮಯದಿಂದ HDFC ಕೆಳಗೆ ಬೀಳ್ತಾ ಇದೆ. ಹೆವಿ ಕನ್ಸಾಲಿಡೇಷನ್ ಆಗ್ತಾ ಇದೆ ಮತ್ತು HDFCಯ ಒಂದು ಅಂದಾಜು ವೇಟೇಜ್ ನಿಫ್ಟಿಯಲ್ಲಿ 13% ಇರೋದ್ರಿಂದ HDFC ಕೆಳಗೆ ಬಿದ್ದಾಗ ನಿಫ್ಟಿ ಭಾರಿ ಜೋರಾಗಿ ಕೆಳಗೆ ಬೀಳುತ್ತೆ. ಆದ್ದರಿಂದ HDFCನಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಕೂಡ ಒಂದಷ್ಟು ಸ್ಟೇಕ್ ಅನ್ನು ಕಮ್ಮಿ ಮಾಡ್ತಾ ಇದ್ದಾರೆ ಅನ್ನುವಂಥ ನ್ಯೂಸ್ ಬರ್ತಾ ಇದೆ. ನಾವು ಕಳೆದ 2-3 ವರ್ಷದಿಂದ HDFC ಷೇರುಗಳು ಕನ್ಸಾಲಿಡೇಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಏನಿದ್ದರೂ ಕೂಡ ಒಂದು ದಿನ ಮೇಲಕ್ಕೆ ಹೋಗಲೇಬೇಕು. ಅದರ ಮಧ್ಯದಲ್ಲಿ ನಾವು ನಮ್ಮ ಗ್ರಾಜ್ಯುಯೇಟ್ಸ್ಗೆ ಏನು ಹೇಳಿದೀವಿ ಅಂತಂದ್ರೆ ICIC ಬ್ಯಾಂಕನ್ನ ಖರೀದಿ ಮಾಡಿ ಅಂತ 2 ವರ್ಷದಿಂದ ಹೇಳ್ತಾ ಬರ್ತಾ ಇದೀವಿ. ಅದರಿಂದಾಗಿ ಸುಮಾರು ಜನ ಆ ಕಡೆ ಶಿಫ್ಟ್ ಮಾಡಿರ್ಬೋದು. ಈಗ ಎರಡನೆಯ ಕಾರಣ 2% ಫಾಲ್ ಇನ್ ರಿಲಯನ್ಸ್ ಶೇರ್. ರಿಲಯನ್ಸ್ ಶೇರ್ ಇದು ಕೂಡ ವೇಟೇಜು ನಿಫ್ಟಿಯಲ್ಲಿ 9%. ರಿಲಯನ್ಸ್ ಮತ್ತು HDFC ಎರಡೂ ಬಿದ್ದರೆ ಮಾರುಕಟ್ಟೆ ಕೆಳಗೆ ಬೀಳುವುದರಲ್ಲಿ ಎರಡು ಮಾತಿಲ್ಲ. ಗ್ಲೋಬಲ್ ಬ್ರೋಕರೇಜ್ ಕಂಪನಿ ಸಿಟಿಯವರು ರಿಲಯನ್ಸ್ ಸ್ಟಾಕಿಗೆ ಮುಂದಿನ 1 ವರ್ಷದಲ್ಲಿ ಟಾರ್ಗೆಟ್ ಪ್ರೈಸ್ ಕೇವಲ 2,910 ಅಂತ ಹೇಳಿದ್ದಾರೆ. ಮತ್ತು ರಿಲಯನ್ಸ್ ಔಟ್ ಪರ್ಫಾರ್ಮೆನ್ಸ್ ಏನಿದೆ ಅದೊಂದಷ್ಟು ಲಿಮಿಟ್ ಅಲ್ಲಿ ಇದೆ. ಅಂದರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಸ್ ಪರ್ ಎಕ್ಸ್ಪೆಕ್ಟೇಷನ್, ನಾಟ್ ಅಬೌವ್ ಎಕ್ಸ್ಪೆಕ್ಟೇಷನ್. ಅದರಿಂದಾಗಿ ರಿಲಯನ್ಸ್ ಕಂಪನಿ ಕೆಳಗೆ ಬಿತ್ತು, ಮಾರುಕಟ್ಟೆ ಕೆಳಗೆ ಬಿತ್ತು. ಅಲ್ಲದೆ ಆಯಿಲ್ ಅಂಡ್ ಗ್ಯಾಸ್ ಕಂಪನಿ ಕೂಡ ಇವತ್ತು 4ರಿಂದ 6% ಕೆಳಗೆ ಬಿತ್ತು. ಈಗ ಮೂರನೆಯ ಕಾರಣ ಪ್ರಾಫಿಟ್ ಬುಕಿಂಗ್. ಬಹಳ ಸಮಯದಿಂದ ಅನಲಿಸ್ಟ್ಗಳು ಹೇಳ್ತಾ ಬರ್ತಾ ಇದ್ದಾರೆ, ಯಾಕಂದ್ರೆ ಮಾರುಕಟ್ಟೆ ಸತತವಾಗಿ ಮೇಲಕ್ಕೆ ಹೋಗಿದೆ, ಬಹಳ ಜನ ಕೆಳಗಿನ ಲೆವೆಲ್ ಅಲ್ಲಿ ಕೊಂಡಿದ್ದಾರೆ. ಇದೀಗ ಅವರು ಪ್ರಾಫಿಟ್ ಬುಕಿಂಗ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೆಚ್ಚಿನ ಷೇರುಗಳು ಸದ್ಯದ ಮಟ್ಟಿಗೆ ಹೈ ವ್ಯಾಲ್ಯೂಯೇಷನ್ ತಲುಪಿದೆ, ಓವರ್ ಬಾಟ್ ಝೋನ್ ಅಲ್ಲಿ ಇದೆ.
ಅಂದರೆ RSI ಅಂದಾಜು 60ರಿಂದ 70% ಮೇಲಕ್ಕೆ ಹೋಗ್ಬಿಟ್ಟಿದೆ. ಆದ್ದರಿಂದ ಬಹಳ ಜನ ಪ್ರಾಫಿಟ್ ಬುಕಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಕಳೆದ ಒಂದು ವಾರದಿಂದ ನಾವು ನೋಡಿದ ಹಾಗೆ ಹೆಚ್ಚಿನ ಷೇರುಗಳು ಕೆಳಕ್ಕೆ ಹೋಗ್ತಾ ಇದ್ದಾವೆ ಮತ್ತು ಒಳ್ಳೆಯ ಕರೆಕ್ಷನ್ ಅನ್ನು ಕಾಣ್ತಾ ಇದ್ದಾವೆ. ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ಗಳು ಕೂಡ ಒಂದಷ್ಟು ಕರೆಕ್ಷನ್ ಅನ್ನು ಕಾಣಬಹುದು. ಈಗ ನಾಲ್ಕನೆಯ ಕಾರಣ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಟರ್ನ್ ನೆಟ್ ಸೆಲ್ಲರ್ಸ್ ಜನವರಿಯಲ್ಲಿ. ಬಹಳ ಸಮಯಗಳಿಂದ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದ್ರೆ ಸರಿಯಾಗಿ ಹೇಳಬೇಕು ಅಂತಂದ್ರೆ 2 ತಿಂಗಳಿಂದ ನೆಟ್ ಬೈಯರ್ಸ್ ಇದ್ರು, ಈಗ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಅಂದರೆ ಅಂದಾಜು 13,000 ಕೋಟಿ ವರ್ತು ಷೇರುಗಳನ್ನು ಜನವರಿ 2024ರಲ್ಲಿ ಮಾರ್ಕೊಂಡಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಒಂದಷ್ಟು ಅದನ್ನ ಪರ್ಚೇಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈಗ 5ನೆಯ ಕಾರಣ, ಸೇಬಿ ರೂಲ್ಸ್ ಆನ್ ಓನರ್ಶಿಪ್. ಸೇಬಿಯವರು ಸ್ಟ್ರಿಕ್ಟ್ ಆಗಿ ಅಲ್ಟಿಮೇಟ್ ಬೆನಿಫಿಷಿಯಲ್ ಓನರ್ಶಿಪ್ ನಾರ್ಮ್ಸ್ ಅಂತ ಇನ್ವೆಸ್ಟರ್ಸಿಗೆ ಒಂದಷ್ಟು ಸುತ್ತೋಲೆ ಕಳಿಸಿದ್ದಾರೆ. ಅಂದ್ರೆ FIIಗಳು ಕ್ಲಿಯರ್ ಆಗಿ ಹೇಳಬೇಕು ಯಾರು ಅವರ ಇನ್ವೆಸ್ಟರ್ಸ್. ಹಾಗೇನಾದ್ರೂ ಅವರು ಅದನ್ನು ಸರಿಯಾಗಿ ಕಂಪ್ಲೈ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಈ FIIಗಳು ನಾವು ಎಲ್ಲಿಂದ ಬಂತು ದುಡ್ಡು, ಇದು ಎಲ್ಲಿಗೆ ಹಾಕ್ತಾ ಇದ್ದೀವಿ ಅಂತ ಹೇಳದೇ ಇದ್ರೆ ಒಂದಷ್ಟು ಸೆಲ್ ಆಫ್ ಆಗ್ಬೋದು ಮತ್ತು 1.5 lakhs to 2 lakh crores ವರ್ತ್ ಆಫ್ ಶೇರ್ಸ್ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ಬೋದು ಅಂತ ಅಂದಾಜಿಸಲಾಗಿದೆ. ಈಗ 2 ಅನೌನ್ಸ್ಮೆಂಟ್. ಮಾಡೆಲ್ ಪೋರ್ಟ್ಫೋಲಿಯೋ ನೋಡಿ ಒಂದು ಚರ್ಚೆ ಅಂತ ಯೂಟ್ಯೂಬ್ ಅಲ್ಲಿ ಲೈವ್ ಇವತ್ತು ರಾತ್ರಿ 9:15 ನಡೆಸ್ತಾ ಇದ್ದೇವೆ. ನೀವು ಬನ್ನಿ, ಸ್ನೇಹಿತರನ್ನು ಕರ್ಕೊಂಡು ಬನ್ನಿ. 2ನೇ ಇಂಟ್ರೆಸ್ಟಿಂಗ್ ಅನೌನ್ಸ್ಮೆಂಟ್, ಸ್ಪೆಷಲ್ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ವಾಟ್ಸಪ್ ಕಮ್ಯುನಿಟಿ ಚಾನಲ್. ಬಹಳ ದಿನದಿಂದ ನಮಗೆ ಜನ ಕೇಳ್ತಾ ಇದ್ರು, ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಮತ್ತೆ ನಮಗೆಲ್ಲರಿಗೂ ವಿಡಿಯೋಗಳನ್ನು ಕಳಿಸ್ಕೊಡಿ, ಮತ್ತೆ ಒಂದಷ್ಟು ಇನ್ಫಾರ್ಮೇಶನ್ಗಳನ್ನು ಆಗಾಗ ಕೊಡ್ತಾ ಇರಿ ಸ್ಪೆಷಲ್ ಆಗಿ. ನೀವು ನೋಡಿದ ಹಾಗೆ ನಮ್ಮ ಎಲ್ಲಾ ವಿಡಿಯೋಗಳು ಯೂಟ್ಯೂಬಲ್ಲಿ ಬರ್ತಾವೆ, ಆದರೆ ಬಹಳ ಜನಕ್ಕೆ ನೋಟಿಫಿಕೇಶನ್ ಬರೋದಿಲ್ಲ. ಅದರಿಂದಾಗಿ ಎಷ್ಟೋ ವಿಡಿಯೋಗಳು ನೋಡದೆ ಬಾಕಿ ಉಳಿತಾವೆ. ಅದಾದ್ಮೇಲೆ ಜನ ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ನಾವು ಒಂದು ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿದ್ದೇವೆ. ಇದರಲ್ಲಿ ನಾವು ಯೂಟ್ಯೂಬ್ ವಿಡಿಯೋಗಳಲ್ಲದೆ ಮತ್ತೆ ಸುಮಾರು ಇಮೇಲ್ಗಳನ್ನು ಮತ್ತು ಹೊಸ ವಿಡಿಯೋಗಳನ್ನು, ಫೋಟೋಗಳನ್ನು ಕಳಿಸ್ಕೊಡ್ತೇವೆ ಅವಾಗ ನಿಮ್ಮ ಅವಲೋಕನಕ್ಕಾಗಿ. ಅಂದ್ರೆ ಈ ವಾಟ್ಸಪ್ ಚಾನಲ್ ಜಾಯಿನ್ ಆಗೋದ್ರಿಂದ ಬೇಕಾದಷ್ಟು ಬೆನಿಫಿಟ್ ಇದೆ. ಮೊದಲನೇದಾಗಿ ನೀವಾಗಿ ಜಾಯಿನ್ ಆಗ್ತೀರಿ ಮತ್ತು ನೀವಾಗಿ ಹೊರಗೆ ಹೋಗ್ಬೋದು. ನಿಮ್ಮ ನಂಬರು ಎಲ್ಲೂ ಡಿಸ್ಪ್ಲೇ ಆಗೋದಿಲ್ಲ, ನಮಗೂ ಕೂಡ ಗೊತ್ತಾಗೋದಿಲ್ಲ, ನಿಮಗೂ ಕೂಡ ನಮ್ಮ ನಂಬರ್ ಗೊತ್ತಾಗೋದಿಲ್ಲ. 2ನೇದು, ಬೇಕಾದಷ್ಟು ಆರ್ಟಿಕಲ್ಗಳು, ಫೋಟೋಗಳನ್ನು ನಾವು ಈ ವಾಟ್ಸಪ್ ಚಾನಲ್ ಕಳಿಸ್ಬೋದು, ಯಾಕಂದ್ರೆ ಯೂಟ್ಯೂಬ್ ನಲ್ಲಿ ಕಳಿಸ್ಲಿಕ್ಕೆ ಆಗೋದಿಲ್ಲ. 3ನೇದಾಗಿ, ನಾವು ವಾಟ್ಸಪ್ ನಲ್ಲಿ ಈ ಲಿಂಕ್ ಅನ್ನು ಕಳಿಸೋದ್ರಿಂದಾಗಿ ನೀವು ಅದನ್ನ ಈಸಿಯಾಗಿ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಬಹುದು. ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲಿದೆ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ, ಅದಕ್ಕೋಸ್ಕರ ಯಾರತ್ತಾದ್ರೂ ಕೇಳಿ. ಅಲ್ಲಿ ವ್ಯೂ ದ ಚಾನಲ್ ಅಂತ ಇರುತ್ತೆ, ಫಾಲೋ ಅಂತ ನೀವು ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ. ಮುಂದಿನ ದಿನಗಳಲ್ಲಿ ಬೇಡ ಅಂದ್ರೆ ಅನ್ಫಾಲೋನು ಕೂಡ ಮಾಡಬಹುದು. ಮತ್ತೆ ಈ ವಾಟ್ಸಪ್ ಚಾನಲ್ ಅಲ್ಲಿ ಅಡ್ವಾಂಟೇಜ್ ಏನಂತಂದ್ರೆ, ನೀವು ಯಾರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಮತ್ತು ಬೇರೆಯವರ ನಂಬರ್ ನಿಮಗೆ ಬರೋದಿಲ್ಲ, ನಿಮ್ಮ ನಂಬರ್ ಬೇರೆಯವ್ರಿಗೆ ಬರೋದಿಲ್ಲ. ಅಲ್ಲದೆ ನೀವು ಕೇವಲ ವಿಡಿಯೋಗಳನ್ನು ನೋಡಬಹುದು, ಮೆಸೇಜ್ ಕಳಿಸ್ಲಿಕ್ಕೆ ಆಗೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಇನ್ಫಾರ್ಮೇಶನ್ ಅನ್ನ ಹೇಳ್ತಾ ಇದ್ದೇವೆ. ಆಗಲೇ 1,000 ಜನ ಜಾಯಿನ್ ಆಗಿದ್ದಾರೆ ಕಳೆದ 2 ದಿನದಲ್ಲಿ. ಈಗ ಇವತ್ತಿನ ವಿಡಿಯೋದ ವಿಷಯವನ್ನು ಮುಂದುವರಿಸ್ತಾ ಇದ್ದೇನೆ. ಹೌ ಮಚ್ ಮೋರ್ ವಿಲ್ ಸ್ಟಾಕ್ ಮಾರ್ಕೆಟ್ ಫಾಲ್? ಎಲ್ಲರಿಗೂ ಕುತೂಹಲ. ಮಾರುಕಟ್ಟೆ ಬಿದ್ದಿದೆ, ಈ ನೆಕ್ಸ್ಟ್ ಬೀಳ್ಬೋದು. ನಿಫ್ಟಿಗೆ ಒಂದು ದೊಡ್ಡ ಸಪೋರ್ಟ್ ಇತ್ತು, 21,400, 21,500. ಅದನ್ನ ಬ್ರೇಕ್ ಆಗಿ ಈಗ ಸದ್ಯಕ್ಕೆ ನಿಫ್ಟಿ 21,239ರಲ್ಲಿ ಕೂತಿದೆ. ಈಗ ನೆಕ್ಸ್ಟ್ ಸಪೋರ್ಟ್ 21,000 ಅಂದ್ರೆ ಸೈಕಲಾಜಿಕಲ್ ಸಪೋರ್ಟ್. ಅದರಿಂದ ಕೆಳಗೆ ಬಿದ್ದರೆ ಮತ್ತೊಂದಷ್ಟು ಪ್ರಾಫಿಟ್ ಬುಕಿಂಗ್ ಆಗ್ಬೋದು. ಈ ರೀತಿ ಮಾರುಕಟ್ಟೆ ಕೆಳಗೆ ಬಿದ್ದರೆ ದೀರ್ಘ ಅವಧಿ ಹೂಡಿಕೆದಾರರಿಗೆ ಸುಗ್ಗಿ, ಡಿಸ್ಕೌಂಟ್ ಸೇಲ್ ಮತ್ತೆ ನಿಮ್ಮ SIPಯನ್ನು ಫಂಡಮೆಂಟಲಿ ಸ್ಟ್ರಾಂಗ್ ಶೇರುಗಳಲ್ಲಿ ಹಾಕ್ತಾ ಹೋಗಿ. ಲಂಸಮ್ ಹಣ ಇದ್ರೆ 4-5 ತಿಂಗಳಿಗೆ ಡಿವೈಡ್ ಮಾಡಾಕಿ. ಮತ್ತೆ ನಿಮ್ಮ ಹತ್ರ ಇನ್ನೊಂದು ಸವಾಲು ಇರ್ಬೋದು, ಸದ್ಯದ ಮಟ್ಟಿಗೆ ನನ್ನ ಹತ್ರ ಏನೂ ಹಣ ಇಲ್ಲ. ನಿಮ್ಮ SIPನ ಮುಂದುವರಿಸ್ಕೊಂಡು ಹೋಗಿ, ಬೇರೆ ಹಣ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಬಹಳ ಇಂಪಾರ್ಟೆಂಟ್, ನಿಮ್ಮ ಷೇರುಗಳನ್ನು ಯಾವುದೇ ಕಾರಣಕ್ಕೂ ಮಾರ್ಕೊಳ್ಬೇಡಿ. ಮಾರ್ಕೊಂಡ್ಬಿಟ್ರೆ ನಿಮಗೆ ಚಕ್ರ ಬಡ್ಡಿಯ ಪ್ರಯೋಜನ ಅಲ್ಲಿಗೆ ನಿಂತು ಹೋಗುತ್ತೆ. ಮತ್ತೆ ಕಂಟಿನ್ಯೂಸ್ ಆಗಿ ನಾವು ಹೇಳ್ತಾ ಇರೋದೇನು ಅಂತಂದ್ರೆ, ನಮ್ಮ ಚಾನಲಲ್ಲಿ ಯಾವ ದುಡ್ಡು ನಿಮಗೆ ಬೇಡ, ಮುಂದಿನ 6-10 ವರ್ಷ ಅದನ್ನ ಮಾತ್ರ ಸ್ಟಾಕ್ ಮಾರ್ಕೆಟ್ ಅನ್ನು ಹಾಕಿ.
ಆದ್ದರಿಂದ ಷೇರುಗಳನ್ನು ಮಾರಿಕೊಳ್ಳುವಂತ ಯಾವ ಪ್ರಶ್ನೆ ಬರೋದಿಲ್ಲ. ಅಷ್ಟೇ ಅಲ್ಲ, ಎಮರ್ಜೆನ್ಸಿ ಫಂಡ್ ಅನ್ನು ಕ್ರಿಯೇಟ್ ಮಾಡಿ 6 ತಿಂಗಳ ಎಕ್ಸ್ಪೆನ್ಸಸ್ ಅನ್ನ ದುಡ್ಡನ್ನ ನಿಟ್ಟಿರಿ ಅಂತಲೂ ಹೇಳಿದ್ದೇವೆ. ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಮಾರುಕಟ್ಟೆ ಕೆಳಗೆ ಬಿದ್ದಿದೆ, ಮುಂದಿನ 1 ವಾರದಲ್ಲಿ ಇನ್ನೂ ಸ್ವಲ್ಪ ಕೆಳಗೆ ಬೀಳ್ಬೋದಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.